ಗಂಗಾವತಿ ನಗರದ ಜಯನಗರದ ದರೋಜಿ ರಂಗಣ್ಣ ಶ್ರೇಷ್ಠಿಯವರ ನಿವಾಸದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು. ಈ ವೇಳೆ ಆರ್ಯ ವೈಶ್ಯ ಸಮಾಜದ ಸರ್ವ ಸದಸ್ಯರ ಸಭೆಗೆ ಮುಂಚೆ ಕರೆದ ಸುದ್ದಿಗೋಷ್ಠಿ ಇಲ್ಲಿನ ನಗರಸಭೆ ವ್ಯಾಪ್ತಿಯ ಎಂಎನ್ಎಂ ಪ್ರೌಢಶಾಲೆಗೆ ಹೋಗುವ ಮಾರ್ಗ ಬಲಭಾಗದಲ್ಲಿ ಉದ್ದೇಶಿತ ಮುನ್ನೆಲೆಗೆ ಬಂದ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದ ನಿರ್ಮಾಣವನ್ನು ತಮ್ಮ ನೇತೃತ್ವದಲ್ಲಿ ನಿರ್ಮಿಸಲಾಗುತ್ತದೆ ಎಂದು ಶ್ರೀ ಕನ್ನಿಕಾ ಪರಮೇಶ್ವರಿ ಸೇವಾ ಸಮಿತಿಯ ಅಧ್ಯಕ್ಷ ಹಾಗೂ ಮುಖಂಡರುಗಳಾದ ತುಳಸಪ್ಪ ಶ್ರೇಷ್ಠಿ, ನಾಗೇಶ್ ಜನಾರ್ದಿ, ಬಲಕುಂದಿ, ಪಂಪಣ್ಣ, ಸುಬ್ರಹ್ಮಣ್ಯ, ರಾಮಪ್ರಸಾದ್, ಸಾಯಿ, ಜಗದೀಶ್, ರಟ್ಟಿಹಳ್ಳಿ, ಪದ್ಮನಾಮ ಸೇರಿದಂತೆ ಇತರರು ಹೇಳಿದ್ರು. ಅವರು ಸೋಮವಾರದಂದು ದರೋಜಿ ರಂಗಣ್ಣ ಶ್ರೇಷ್ಠಿ ಅವರ ನಿವಾಸದಲ್ಲಿ ಸುದ್ದಿಗೋಷ್ಠಿ ನಡೆಸುವುದರ ಮೂಲಕ ಮಾತನಾಡಿ, ಕಳೆದ 16 ವರ್ಷಗಳಿಂದ ತಾವು ಅಧ್ಯಕ್ಷರಾಗಿ ಮಾಜಿ ಸಚಿವ ಮಲ್ಲಿಕಾರ್ಜುನ್ ನಾಗಪ್ಪ ಅವರಿಂದ ಭೂಮಿಯನ್ನು ಖರೀದಿಸಿ ಸ್ವಚ್ಛಗೊಳಿಸುವುದರ ಮೂಲಕ 2 ಬಾರಿ ಪೂಜೆಯನ್ನು ಸಹ ತಾವು ನಡೆಸಿದ್ದು, ಈ ತಮ್ಮ ನೇತೃತ್ವದಲ್ಲಿ ಹಾಗೂ ಪ್ರಸ್ತುತ ಈಗಿರುವ ಸ್ವಯಂ ಘೋಷಿತ ಅಧ್ಯಕ್ಷರ ಹಾಗೂ ಇತರೆ ಪದಾಧಿಕಾರಿಗಳನ್ನು ವಿಶ್ವಾಸಕ್ಕೆ ಪಡೆದುಕೊಂಡು ಆರ್ಯವೈಶ್ಯ ಸಮಾಜದ ಹಿತದೃಷ್ಟಿಯಿಂದ ಕುಲದೇವತೆಯಾದ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಿಯ ದೇವಸ್ಥಾನ ನಿರ್ಮಾಣಕ್ಕೆ ತಾವು ಬದ್ಧರಾಗಿರುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ಹಲವು ಪತ್ರಕರ್ತರು ತಮ್ಮ ಅಧ್ಯಕ್ಷರ ಇಂದಿನ ಅಧಿಕಾರದ ಅವಧಿಯಲ್ಲಿ ಲೆಕ್ಕಪತ್ರ, ಹಣಕಾಸಿನ ವ್ಯವಹಾರಗಳನ್ನು ವ್ಯಕ್ತಗತವಾಗಿ ನಡೆಸಲಾಗುತ್ತಿದೆಯೋ ಅಥವಾ ಚೆಕ್ ಬ್ಯಾಂಕಿಂಗ್ ವ್ಯವಸ್ಥೆಯ ಮೂಲಕ ನಡೆಸಲಾಗುತ್ತಿದೆಯೋ ಎಂಬ ಪ್ರಶ್ನೆಗೆ ಅತ್ಯಂತ ಪಾರದರ್ಶಕದಿಂದ ಹಣಕಾಸಿನ ವ್ಯವಹಾರ ನಡೆಸಲಾಗಿದೆ ಎಂದು ಸ್ಪಷ್ಟಪಡಿಸಿದರು. ಇಲ್ಲಿ ಮುಖ್ಯವಾಗಿ ಇದೇ ದಿನಾಂಕ 5 ಫೆಬ್ರವರಿ ಆರ್ಯವೈಶ್ಯ ಸಮಾಜದ ಸರ್ವ ಸದಸ್ಯರ ಸಭೆಯನ್ನು ನಡೆಸುತ್ತಿದೆ. ಸಂದರ್ಭದಲ್ಲಿ ಈ ಒಂದು ಪತ್ರಿಕಾಗೋಷ್ಠಿ ಮುಂದೆ ಯಾವ ಹಂತ ತಲುಪುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಆದರೆ ಪತ್ರಿಕಾಗೋಷ್ಠಿಯ ನೇತೃತ್ವವನ್ನು ವಹಿಸಿದ್ದ ಸಮಾಜದ ಮುಖಂಡರು, ಆರ್ಯವೈಶ್ಯ ಸಮಾಜ ಎಂದರೆ ಒಂದು ಕುಟುಂಬ, ಆ ಕುಟುಂಬದಲ್ಲಿ ನಾವೆಲ್ಲರೂ ಸರ್ವ ಸದಸ್ಯರು, ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸಲು ನಾವು ಬದ್ಧರಿದ್ದೇವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮಹಿಳೆಯರಾದ ಲಕ್ಷ್ಮೀ ನಾಗೇಶ್ ಜನಾದ್ರಿ, ರಮ್ಯಾ ದಾರೋಜಿ, ಲತಾ ಜನಾರ್ದನ್, ಮಹಾಲಕ್ಷ್ಮಿ ತ್ರಿವೇಣಿ, ನೀಲಾ ದಾರೋಜಿ, ಶೈಲಜಾ ಸೇರಿದಂತೆ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. ವರದಿ ಶರಣಪ್ಪ, ಗಂಗಾವತಿ. 18 ವರ್ಷ ದುಡಿದು ಏನ್ರಿ ಹೆಂಗ ಮಗ ಕೈ ಬಂದ್ ಕೂಡ ಹೆಂಡ್ತಿ ಬಂದಂತ ಹೋಗ್ತಾನೋ ಹಂಗ ಮಾಡೋಂಥ ವ್ಯವಸ್ಥೆ ನಾವು ಒಪ್ಪಂಗಿಲ್ಲ. 18 ವರ್ಷ ದುಡಿದೊಳಗೆ ನೀವು 5 ವರ್ಷಕ್ಕೆ 3 ವರ್ಷಕ್ಕೆ ನಿಮ್ದು ಏನಾಯ್ತು ಅಂತ ಕೇಳಿ ಮನೆ ಕಳಿಸ್ಬೋದು. ಬೇಡ, ಈ ಸಾರಿ ಇದ್ದಿದ್ರೊಳಗೆ ಎಲ್ಲರೂ ನಮ್ಮಷ್ಟೇ ಸ್ಟ್ರಾಂಗ್ ಇರಂಗಿಲ್ಲ, ಎಲ್ಲರೂ ನಮ್ಮಷ್ಟೇ ಮೆತ್ತಗಿರಂಗಿಲ್ಲ. ಇದು ಹಂಗ ಹೇಳಂತದ್ದನ್ನು ನೂರು ಬಗೆ ಇರ್ತೈತೆ. ನಮ್ದು ಹಾರ್ಟಿಲಿ ಪ್ರಾಮಾಣಿಕವಾಗಿ ಆ ತಾಯಿನ ನಮ್ಮೂರಿಗೆ ಕರ್ಕೊಂಬರ್ಬೇಕು ಅನ್ನೋದು ಒಂದೇ ದೃಷ್ಟಿಯಿಂದ ಇಷ್ಟು ದಿವಸ ದುಡಿದೇವಿ. ಮಲ್ಲಿಕಾರ್ಜುನ್ ನಾಗಪ್ಪ ಅವರಿಗೆ ಕೈಕಾಲು ಬಿದ್ದು ಅದನ್ನು ತೊಗೊಂಡಿವಿ. ಅವರು ನಿಜವಾಗ್ಲೂ ಜೀವನದಾಗೆ ಕೊಡೋಂಥ ವ್ಯಕ್ತಿ ಅಲ್ಲ, ನಿಮ್ಗೆ ಎಲ್ಲರಿಗೂ ಗೊತ್ತು. ಅಂಥವ್ರದಲ್ಲಿ ನಾವು ಎಷ್ಟೇ ಸ್ಟ್ರಗಲ್ ಮಾಡೀವಿ, ಇಷ್ಟೆಲ್ಲ ಮಂದಿ ಅಡ್ಡಾಡಿವಿ, ಪ್ರತಿಯೊಬ್ಬರು ಅಡ್ಡಾಡಿವಿ, ಪ್ರತಿಯೊಂದು ದಿವಸ ಅಡ್ಡಾಡಿವಿ. ಇದಕ್ಕೆ ಪ್ರಕಾಶ್ ಇದ್ರು ಕಂಪ್ಲಿ, ಸುಳೆಕಲ್ ತಾತನವರು, ಕರಡಿಗುಡದ ಅಜ್ಜನವರು, ಈ ಸುಮಂದಿನ ಮುಹೂರ್ತ ಅದು ಇದು ಕೇಳ್ಕೊಂತ ಹೇಳ್ತೀವ್ರಿಗೆ. ಒಂದು ದೇವಸ್ಥಾನ ಕಟ್ಟಕ್ಕೆ 30, 40, 40, 60 ಒಂದು ಜಾಗ ತೊಗೊಂಡಿಲ್ಲ. ಯಾರು ಹಿರಿಯರು ಯಾರ್ಯಾರು ಹಿಂದೋ ಮುಂದೋ ಮಾತಾಡ್ತಾರೆ, ಅವ್ರ ಫ್ಯಾಮಿಲಿ ಇರ್ಬೋದು, ಅವ್ರು ಇರ್ಬೋದು. ಸಮಾಜಕ್ಕೆ ಅವ್ರ ಕೊಡುಗೆ ಎಂಬುದು ಅವರೇ ಇದ ಮೇಲೆ ಕೈ ಇಟ್ಕೊಂಡು ಹೇಳ್ಬೋದು. ಈಗೆಲ್ಲ ನಾವು ಮಾಡಿದ ಮೇಲೆ ಬಂದು ಈಗ ನಾವು ಮಾಡ್ತೀವಿ ಅಂತ ಬರೋದು ಯೋಗ್ಯ ಅಲ್ಲ. ನೀವು ಬರ್ರಿ, ನಾವೇನು ನಿಮ್ಮನ್ನ ಏನೋ ಒಂದು ಮಾಡಿ ನೀವೇನೋ ಮಾಡಿಬಿಡ್ತೀರಿ ಅನ್ನೋಂಗಿಲ್ಲ. ನಿಮಗೆ ಏನದಲ್ಲ, ನಿಮಗೆ ಒಂದು ಉಪಾಧ್ಯಕ್ಷ ಪೋಸ್ಟನ್ನು ಕೊಡ್ತೀವಿ, ಏನನ್ನ ಬೇಕಾದ್ರೆ ನಾವು ಕ್ಯಾಶ್ ಟ್ರಸ್ಟ್ ಬರೋದೇ ಸಮಾಜಕ್ಕೆ ಬರ್ತದೆ. ಎಲ್ಲವೂ ಕರೀತಾರೆ, ಎಲ್ಲವೂ ಮಾಡ್ತಾರೆ. ನೈತಿಕತೆ ಇದ್ರು ಅಂತಂದ್ರೆ ಅವತ್ತೇನು ವಿಷ ಕುಡಿತೀನಿ ಅಂತ ಅಧ್ಯಕ್ಷರಾದ್ರು. ಅದಾದ್ಮೇಲೆ ಕಮಿಟಿ ಮಾಡಬಾರ್ದು ಅಂತ 35 ವರ್ಷ ಈಶ್ವರ ಶೆಟ್ಟರ್ ಸಣ್ಣ ವ್ಯಕ್ತಿ ಅಲ್ಲ, ಉಪನ್ಯಾಸಕ್ಕೂ ವೃತ್ತಿ ಮಾಡಿದತ್ತ. ಆಮೇಲೆ ಯೋಜನಾ ಮಹಾಸಭೆಯಿಂದ ಬೆಳೆದು ಬಂದಂಥ ಯೋಜನಾ ಮಹಾಸಭೆ ರಾಜ್ಯಾಧ್ಯಕ್ಷ ಆಗಿದ್ದವರು. ಆಮೇಲೆ ಮಹಾಸಭೆಗೆ ಆರ್ಯವೈಶ್ಯ ಮಹಾಸಭೆಗೆ ನಿರ್ದೇಶಕರಾಗಿ ಆಯ್ಕೆ ಆಯ್ತರು. ಅವ್ರಿಗೆ ನಾ ಏನು ಹೇಳಿದೆ ಅಂತಂದರೆ, 30 ವರ್ಷ ಇದನ್ನೇ ಮಾಡಿರಿ, ಪ್ರಮಾಣ ಪೂರ್ವಕ ಇದನ್ನು ಮಾಡೋದಲ್ಲ ಜಗದೀಶ, ನಾನು ನಿಭಾ ನಮ್ಮ ಜೊತೆಗೆ ಅಂತಂದು ಕರೆದು ಕುಂದಿರ್ಸಿದ್ರು ನಮಗೆ. ಈಗ ಅವತ್ತು ಆಗಿದ್ದ ಘಟನೆ ಇದು. 5ನೇ ತಾರೀಕು ಅವ್ರು ಕರಿಬೋದು ನಮ್ಗೆ, ನಾವು ಹೋಗ್ತೇನೆ. ನನಗೆ ಇವರು ಸಮಾಜ ಇದಕ್ಕೆ ಹಣ ಕೂಡ ಕ್ರೋಢೀಕರಣ ಮಾಡಿದ್ದೀವಿ. ಸಮಾಜದೆಲ್ಲರಿಂದ ಜಗತ್ತು ಭವ್ಯವಾಗಿ ಗುಡಿ ಕಟ್ಟುವ ಒಂದೇ ಉದ್ದೇಶದಿಂದ ಇಷ್ಟು ದಿವಸ ಜಾಗೆಯನ್ನು ತಗೊಂಡದ್ದೊಂದು ರಿಜಿಸ್ಟರ್ ಆಯಿತು, ಎಲ್ಲ ಆಯಿತು. ಬೌಂಡ್ರಿ ಅವ್ರು ಫಿಕ್ಸ್ ಮಾಡಿಸ್ಬೇಕಾಯ್ತು. ಯಾರು ಕೊಟ್ಟಿದ್ದಾರೆ ದನಿಯವರು, ಮಲ್ಲಿಕಾರ್ಜುನ ನಾಗಪ್ಪ ಅವರು ಕೊಟ್ಟಾರು. ಬೌಂಡ್ರಿ ಫಿಕ್ಸ್ ಮಾಡಿಸ್ಬೇಕಾಯ್ತು. ಬೌಂಡ್ರಿನೂ ಫಿಕ್ಸ್ ಆದಂಗೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡ್ವಿ. ನೆಕ್ಸ್ಟ್ ಬೌಂಡ್ರಿ ಫಿಕ್ಸ್ ಮಾಡಿದ್ಮೇಲೆ ಎಲ್ಲ ಪಿಲ್ಲರ್ಗಳು ಹಾಕಿದ್ವಿ, ಎಲ್ಲ ಬೌಂಡ್ರಿ ಹಾಕಿ ಬೋರ್ ಪಾಯಿಂಟ್ ಕೂಡ ತೋರಿಸಿ ಇನ್ನು ದೇವಸ್ಥಾನ ಸ್ಟಾರ್ಟ್ ಮಾಡಬೇಕು ಅಂದರೆ ಒಂದು ಗಟ್ಟಿಯಾದ ಇದಿರಬೇಕು, ಮುಹೂರ್ತ ಇರಬೇಕು. ಈಗ ಬರೀ ಗತ ಆಗಿತ್ತ ಪಕ್ಷ ಮಾಸ ಇವೆಲ್ಲ ಬಂದ ಸಲುವಾಗಿ ಅದನ್ನು ನಾವು ಮುಂದೂಡ್ತಾ ಬಂದ್ವಿ. ಪ್ಲ್ಯಾನ್ ಗೀನ್ ಎಲ್ಲ ರೆಡಿಯಾಗಿದೆ.
ಶೀಘ್ರವಾಗಿ ಎಲ್ಲ ಸಮಾಜದ ಬಾಂಧವರ ಮನೆಗೆ ಪ್ಲಾನ್ಗಳನ್ನು ಕಳಿಸ್ತೀವಿ, ಎಸ್ಟಿಮೇಟೆಡ್ ಕಾಸ್ಟ್ ಕಳಿಸ್ತೀವಿ, ಎಲ್ಲವನ್ನೂ ಕಳಿಸ್ತೀವಿ. ಇದಕ್ಕೆ ಹಣ ಕೂಡ ಮೊದಲು ಎಲ್ಲ ಸಮಾಜದಿಂದ ಕ್ರೋಢೀಕರಣ ಮಾಡಿದ್ದೀವಿ. ಅಂದಾಜು ಎಷ್ಟು ಎಸ್ಟಿಮೇಟ್ ಒಂದು ಎಷ್ಟು ಕೋಟಿ ಎಂಬುದು ಅದು ಎಸ್ಟಿಮೇಟ್ ಹಾಕ್ಸಿದ ಮೇಲೆ ಗೊತ್ತಾಗ್ತದೆ. ಇದೇನಾಗಿದೆ ಅಂದರೆ ನಾವು ಚಲೋ ಮುಹೂರ್ತ, ಚಲೋ ಸ್ಥಪತಿಗಳು, ಚಲೋ ಇಂಜಿನಿಯರ್, ಚಲೋ ಮುಹೂರ್ತ ಫಸ್ಟ್ ಇದ್ರ ಸಲುವಾಗಿ ನಮ್ಮ ಟೈಮಿಗೆ ಆಗ್ತಾಯಿತ್ತು. ಅಷ್ಟರೊಳಗೆ ನಾವು ಕಟ್ಟಬೇಕಾದಂಥದ್ದನ್ನು ನಿಮಗೆಲ್ಲ ರೀತಿ ಈಗ ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ಇದ್ದಂಗೆ ಒಂದು ಮನೆ ಇದ್ದಂಗೆ. ಈಗ ಜಾಗ ತೊಗೊಂಡು ರಿಜಿಸ್ಟ್ರಿ ಟ್ರಸ್ಟ್ ಹೆಸರಲ್ಲಾಯ್ತು ಏನು ಅವ್ರ ಹೆಸರಲ್ಲಾಯ್ತು, ಅವ್ರು ದಾನ ಕೊಟ್ಟಾರ. ದಾನ ಕೊಡ್ಲಾರ್ದ್ರೆ ಏನಲ್ಲ, ನಮ್ಮ ಸಮಾಜದವ್ರು ಏನಲ್ಲ. ಅವ್ರಿಗೆ ನಮ್ಗೆ ಎಲ್ಲ ರೀತಿಯಿಂದ ಸಹಕಾರ ಮಾಡಿದಂಥವ್ರೆ. ಅವ್ರು ಹೋಗಿ ಏನೋ ಮಾಡ್ಯಾರ ಅಂತ ಹೇಳಿದ್ರೆ ಅವ್ರು ಮಾಡಿದ್ದು ವ್ಯಾಲಿಡ್ ಹಂಗಿಲ್ಲ. ಸ್ವಯಂ ಘೋಷಿತ ಇರ್ಬೋದು, ಏನೇನೋ ಹೇಳಿಕೆಗಳದ ಅವ್ರುವೇ ಇಂದಲೂ ನಿಮಗೆಲ್ಲ ಗೊತ್ತಿರ್ತಾವೆ. ನಾವೇನು ಜಾಸ್ತಿ ಯಾವುದ್ರ ಬಗ್ಗೆ ಕುಲಂಕುಷವಾಗಿ ಮಾತಾಡೋದಿಲ್ಲ. ಸಮಾಜದ ಒಕ್ಕಟ್ಟು ಬೇಕಾದಕ್ಕೆ ಏನು ಮಾಡ್ಬೇಕು ಅಷ್ಟೆಲ್ಲ ಮಾತುಗಳನ್ನ ಆಡ್ಬೋದು. ಅದಕ್ಕಿಂತ ಹೆಚ್ಚಿನ ವ್ಯಾಪ್ತಿ ನಮಗಿಲ್ಲ. ಆಯ್ತು. ಅನ್ನೋದಕ್ಕಿಂತ ಟ್ರಸ್ಟ್ ಸಮಾಜದಕ್ಕೆ ಸಂಬಂಧಿಸಿದ್ದೆ, ಸಮಾಜದ್ದೇ. ಅವ್ರು ಕಟ್ಟಕತ್ತಿರೋದು ಎಲ್ಲಿ ಕಟ್ಟುತ್ತಾರೋ ಗೊತ್ತಿಲ್ಲ. ನಾವೊಂದು ನೈಋತ್ಯ ಮೂಲಿ 1 ಎಕರೆದೊಳಗೆ ದೇವಸ್ಥಾನ ಕಟ್ಟಬೇಕಂತ ನಮ್ದು ನಿಯೋಜಿತ ದೇವಸ್ಥಾನ. ಅಲ್ಲೀಗ ಇವರೆಲ್ಲರೂ ಡೈರೆಕ್ಟರ್ಸ್. ನಾವು ಮಾಡಿರೋದು ಎಂದೂ ಗೊಂದಲಕ್ಕೆ ಹೋಗಿಲ್ಲ. ನಾವು ತಗೊಂಡು ಇಷ್ಟು ವರ್ಷ ಆದರೂ ಕೂಡ ನಾವು ಅಕ್ಕಪಕ್ಕ ಸಣ್ಣ ಪುಟ್ಟ ಇದ್ದಿದ್ದು ಕಿರಿಕಿರಿಗಳು, ಎನ್ಕ್ರೋಚ್ಮೆಂಟ್ ಏನೇನು ಇದ್ದು ಅವನ್ನೆಲ್ಲವನ್ನು ಸಮಜಾಯಿಸಿಯಿಂದ ಬಗೆಹರಿಸಿ ಮಲ್ಲಿಕಾರ್ಜುನ ನಾಗಪ್ಪ ಅವ್ರನ್ನೇ ಕರೆಸಿ ಹೇಳಿ ಕೇಳಿ ಎಲ್ಲ ಮಾಡ್ಕೊಂಡು ನಮ್ಮ ಸಮಾಜದ ಬೌಂಡ್ರಿ ಅವ್ರು ಫಿಕ್ಸ್ ಮಾಡಿಕೊಟ್ಟ ಮೇಲೆ ನಾವೇ ಪಿಲ್ಲರ್ ಹಾಕ್ಸಿ ನಾವೇ ಕಟ್ಸಿವಿ. ಮಲ್ಲಿಕಾರ್ಜುನ ಮುಹೂರ್ತಗಳು ಬಲವಾದ ಹೇಳಿದ್ರು. ಇವರು 18 ವರ್ಷದ ಅವಧಿ ಒಳಗೆ ಇವರು ಜಾಗ ತಗೊಂಡಾರ ದೇವಸ್ಥಾನಕ್ಕೆ 3 ಎಕರೆ 7 ಗುಂಟೆ. ಇವತ್ತು ಅದರ ಮೌಲ್ಯ ಅಂದಾಜು ಒಂದು 25 ಕೋಟಿ ರೂಪಾಯಿ ಮೇಲೆ ಆಗ್ತೈತೆ ಇವತ್ತಿನ ಪರಿಸ್ಥಿತಿಗೆ, ಇವತ್ತಿನ ಬೆಲೆ, ಮಾರುಕಟ್ಟೆ ಬೆಲೆ. ಅವತ್ತು ಅವರು ಶ್ರಮ ಪಡೆದೇ ಇದ್ದರೆ, ಅವ್ರು ಮಾಡದಿದ್ದರೆ ಅವ್ರ ಕಮಿಟಿ ಬಂತು, ಅವರು ಬಂತು. ಅದನ್ನು ಮಾಡದೇ ಇದ್ದರೆ ಇವತ್ತು ನಮ್ಗೆ ಸಮಾಜಕ್ಕೆ ದೇವಸ್ಥಾನದ ಆಸ್ತಿ ಇರಲಿಲ್ಲ. ಎರಡನೇ ಅಲ್ಲಿ ಕಾಂಪ್ಲೆಕ್ಸ್ ಕಟ್ಟಾರ, ಇವತ್ತು 1 ಲಕ್ಷ ರೂಪಾಯಿ ಮೇಲೆ ಆದಾಯ ಐತೆ. ಆಮೇಲೆ ದೇವಸ್ಥಾನದ ಎದುರಿಗೆ ಒಂದು ಕಾಂಪ್ಲೆಕ್ಸ್ ಕಟ್ಟಾರ, ಅದನ್ನು 1 ಲಕ್ಷ ರೂಪಾಯಿ ಮೇಲೆ ಆದಾಯ ಐತೆ. ಆಮೇಲೆ ವೆಂಕಟರಮಣ ದೇವಸ್ಥಾನದ ಹತ್ರ ಹಾಸ್ಟೆಲ್ ಬಿಲ್ಡಿಂಗ್ ಕಟ್ಟಾರ, ಅದನ್ನು ಆದಾಯ ಐತೆ. ಈ ಆದಾಯದ ಮೂಲಗಳು ಇವರ ಅವಧಿ ಒಳಗೆ ಮಾಡಿದ ಹೊರತಾಗಿ ಅದಕ್ಕಿಂತ ಮೊದಲು ಇರಲಿಲ್ಲ ನಮ್ಮ ಹತ್ರ ಇಷ್ಟು ಆಸ್ತಿ, ಇಷ್ಟು ನಮ್ಗೆ ಸಂಪನ್ಮೂಲ ಇರಲಿಲ್ಲ, ಇಷ್ಟು ರಿಟರ್ನ್ಸ್ ಇರಲಿಲ್ಲ. ಅದಾದಮೇಲೆ ನಾವು ಸ್ಟ್ರೈಕ್ ಕೂತ್ಕೊಂಡ್ವಿ, ಅದು ನಿಮಗೆಲ್ಲರಿಗೂ ಗೊತ್ತೈತೆ. ಇವತ್ತು ಅವರೇನು ಅಧಿಕಾರದಾಗ ಸ್ವಯಂ ಘೋಷಿತ ಅಂತಾರ. ಅವತ್ತು ನಿಂಗಜಾರ್ ಇದ್ದರು, ನಿಂಗಜಾರ್ ಒಬ್ಬರು, ಭಟ್ರೊಬ್ಬರು, ನಾನೊಬ್ಬನು. ಅದು ನಾನು ಸ್ನಾನ ಮಾಡಿಲ್ಲ ಅಂದ್ರೆ ಇಲ್ಲ ಬರ್ಬೇಕು ನೀನು ಅಂತ ಕರ್ಕೊಂಡು ಕೂತ್ಕೊಂಡ್ರು. ವಿಷದ ಬಾಟ್ಲಿ ಪಕ್ಕದ ಹಿಡ್ಕೊಂಡು, ಅಣ್ಣ ನಾನು ವಿಷ ಕುಡಿತೀನಿ, ವಿಷ ಕುಡಿಯಲ್ಲ ನಾ ಅಧ್ಯಕ್ಷ ಆಗಲ್ಲ ಅಂತ. ಆಗವ ಅಧ್ಯಕ್ಷ ಅಂತ ಅಂದೆ. ದೊಡ್ಡ ಮಂದಿ ಅಂತಾರೆ ಸರ್, ನೋಡ್ರಿ ಅದನ್ನ ಹೇಳಕತ್ತೀನಿ ನಾನು ಅವ್ರಿಗೆ ಅದನ್ನ ಹೇಳೋದು. ಇವತ್ತು ಅದನ್ನ ಹೇಳ್ತೀನಿ ನಾನು. ನನ್ನ ಮಾತುಗಳ ಬದಲಾವಣೆ ಮಾಡಕತ್ತಿಲ್ಲ, ಅಧಿಕಾರ ಹಸ್ತಾಂತರ ಮಾಡಿಲ್ಲ ಅಂತ ಇವತ್ತೂ ಹೇಳ್ತೀನಿ. ಆಮೇಲೆ ಜನರಲ್ ಬಾಡಿ ಕರೆದಿಲ್ಲ, ಇವತ್ತೂ ಹೇಳಿದ್ದೀನಿ ನಾನು. ನೆಕ್ಸ್ಟ್ ಪ್ರಕಾಶ್ ಮಾಳೆ ಅವರು ಸರ್ಕಲ್ ಇನ್ಸ್ಪೆಕ್ಟರ್ ಇವತ್ತು ಆಧಾರ ಅವರು DSP ಅವರು ಇಬ್ಬರು ಕರೆದಿದ್ರು. ನಾವು ಹೋಗಿದ್ವಿ, ಇವರು ಟ್ರಸ್ಟ್ ಬಗ್ಗೆ ಹೇಳಿದೆವು. ನಾವು ಅಲ್ಲೇ ಹೇಳಿದೆ, ಸಾಬ್ರದ್ರಿಗೆ ಹೇಳಿದೆ, ಟ್ರಸ್ಟ್ ಮಾಡಿದ್ರ ಬಗ್ಗೆ ಹಿಂಗೆ ಮಾಡ್ಯಾರ, ಹಿಂಗೆ ಐತೆ ಅಂತಂದು. ಅವಾಗ ಅವ್ರೇನಂತಂದ್ರು, ಒಂದು ಕೆಲಸ ಮಾಡಿರಿ, ಮನೆಗೊಂದು ಒಬ್ರಿಗೆ ಓಟ್ ಕೊಡ್ರಿ, ಅಧಿಕಾರ ಕೊಡ್ರಿ, ಎಲೆಕ್ಷನ್ ಮಾಡಿರಿ, ಎಲೆಕ್ಷನ್ ಮಾಡಿರಿ, ನಾವೇ ನಿಮಗೆ ಸೆಕ್ಯೂರಿಟಿ ಕೊಡ್ತೀವಿ ಅಂತಂದು ಸರ್ಕಾರ ಸಾಬ್ರು ಹೇಳಿದ್ರು, DSP ಸಾಬ್ರು ಹೇಳಿದ್ರು. ಅವಾಗ ರಂಗನಾರಾಯಣಂದ್ರು, ನನಗೆ 1 ತಿಂಗಳ ಅನಾನುಕೂಲ ಐತಿ, ನಾನು ಈಗ ಎಲೆಕ್ಷನ್ ಮಾಡೋಕ್ಕಾಗಲ್ಲ, ಒಂದೂವರೆ ತಿಂಗಳಾದ್ಮೇಲೆ ಎಲೆಕ್ಷನ್ ಮಾಡ್ತೀನಿ ಅಂತಂದು ಇವ್ರು ಹೇಳಿದ್ರು. ಅಲ್ಲಿಗೆ ಅದು ತಟಸ್ಸಾತು. ಅವ್ರು ಬಂದು ಹಠಾತ್ ಕೂತ್ಕೊಂಡ್ರು. ಆಮೇಲೆ ಕಮಿಟಿ ನಿರ್ಧಾರ ಮಾಡಿದ್ರು, ಕಮಿಟಿ ಬರ್ರಿ ಅಂದ್ರೆ ಕಮಿಟಿ ಬರೋಂಗಿಲ್ಲ. ಯಾವ ವಿಷಯಕ್ಕೆ ನಾವು ಸಂಬಂಧಪಟ್ಟಂಗೆ ವಿರೋಧ ಮಾಡಿನೋ, ಅವ್ನ ಜೀಬಿ ಕರೆದಿಲ್ಲ ಅಂತಂದು ಲೆಕ್ಕ ಕೊಟ್ಟಿಲ್ಲ ಅಂತ ನಾವು ವಿರೋಧ ಮಾಡಿನೋ, ಅದನ್ನೇ ನೀವು ಮಾಡಿದ್ರೆ ನಾನು ನಿಮ್ಮ ಹತ್ರ ಬರೋಕ್ಕಾಗಲ್ಲ, ನನ್ನ ಆತ್ಮಸಾಕ್ಷಿ ವಿರುದ್ಧ ಅಂತ ಹೇಳಿದೆ. ಒಂದು ಅಲ್ಲ ಹಂಗೆ ವ್ಯವಸ್ಥೆ ಇತ್ತು, ಪರ್ಫೆಕ್ಟ್ ವ್ಯವಸ್ಥೆ ಇತ್ತು. ಅಲ್ಲ ಬ್ಯಾಂಕ್ ಚೆಕ್ ಮುಖಾದ ಇನ್ನೊಂದು ರೀ, ಇದ್ರೊಳಗೆ ಇವರೆಲ್ಲ ಕೇಳಿದ್ರು ಹೇಳಿದ್ರಲ್ಲ, ಅವರು ರಾಣಿ ಮೇಡಮ್ ಅವರು ತಮ್ಮ ಮನೆಗೆ ಕರೆಸಿದ್ರು ನಮ್ಮೆಲ್ಲ.